ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮಾರ್ಟ್ ಫ್ರೆಂಡ್ಸ್. KCET 2024 ಅಪ್ಡೇಟ್ಗೆ ಸ್ವಾಗತ ಫ್ರೆಂಡ್ಸ್. ಎಲ್ಲರಿಗೂ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಭಾಳ ಸ್ಟೂಡೆಂಟ್ಸ್ಗೆ ಎರರ್ ಬರ್ತಾ ಇತ್ತಲ್ಲ, ಏನು ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಲಿಸ್ಟ್ ಕ್ಲಾಸ್ ಏದು ಬಿಟ್ಟಿದ್ದಾರಲ್ಲ, ಭಾಳ ಸ್ಟೂಡೆಂಟ್ಸ್ದು ಮಿಸ್ಟೇಕ್ ಬರ್ತಾ ಇದ್ದಲ್ಲ. ಫಾರ್ ಎಕ್ಸಾಂಪಲ್ಲು ಓನ್ಲಿ ಇನ್ಸ್ಟ್ರಕ್ಷನ್ ಬರ್ತಾ ಇತ್ತು. ಕೆಲವು ಸ್ಟೂಡೆಂಟ್ಸ್ಗೆ ಏನು ಬರ್ತಾ ಇದೆ ಅಂದರೆ GM ಅವ್ರದ್ದು ಕ್ಯಾಟಗರಿ 3B ಇದೆ, GM ಬರ್ತಾ ಇತ್ತು. ಕೆಲವರು ಇನ್ಕಮ್ 0 ತೋರಿಸ್ತಾ ಇದೆ. ಕೆಲವರು ಸ್ಟೂಡೆಂಟ್ದು ಎರರು ಏನಂದರೆ ಕನ್ನಡ ಮೀಡಿಯಮ್ ತೋರಿಸ್ತಾ ಇಲ್ಲ, ರೂರಲ್ ಮೀಡಿಯಮ್ ತೋರಿಸ್ತಾ ಇಲ್ಲ. ಅಂಥವ್ರು ಒಂದು ಅವಕಾಶ ಕೊಟ್ಟಿದ್ದಾರೆ. KE ಅವರು ಏನು ಮಾಡಿದ್ದಾರೆ ಅಂದರೆ, ನಿಮಗೆ ಯಾವಾಗಿಂದ ಸ್ಟಾರ್ಟ್ ಮಾಡ್ತಾ ಇದೆ ಅಂದರೆ, ಇವಾಗ ನೀವು ಡೈರೆಕ್ಟಾಗಿ KE ಆಫೀಸ್ಗೆ ವಿಸಿಟ್ ಮಾಡಿಕೊಂಡು ನಿಮ್ಮ ಪ್ರಾಬ್ಲಮ್ನ ರೆಕ್ಟಿಫೈ ಮಾಡ್ಕೋಬೋದು ಅಂತ ಹೇಳಿದ್ದಾರೆ. ಸೊ ನೀವು ಏನಾದರೂ ಎರರ್ ಇದ್ದರೆ ಡೈರೆಕ್ಟು ನೀವು KE ಬೆಂಗಳೂರು ಬರಬೇಕಾಗುತ್ತೆ ವಿತ್ ಆಲ್ ಡೀಟೇಲ್ಸು, ಆನ್ಲೈನ್ ಅಪ್ಲಿಕೇಶನ್ ಪ್ರಿಂಟು ಮತ್ತು ನಿಮ್ಮದು ಏನಂದರೂ ನಿಮ್ಮ ಎಲ್ಲ ಡೀಟೇಲ್ಸ್ ಎಲ್ಲ ಏನು ಮಾರ್ಕ್ಸ್ ಕಾರ್ಡು ಮತ್ತು ನಿಮ್ಮ ಡಾಕ್ಯುಮೆಂಟ್ಸು ಅಷ್ಟು ಡಾಕ್ಯುಮೆಂಟ್ಸ್ ತೊಗೊಂಡು 2 ಸೆಟ್ ಜೆರಾಕ್ಸ್ ಹೊಡ್ಸ್ಕೊಂಡು ನೀವು KE ಆಫೀಸಿಗೆ ಬಂದು ವಿಸಿಟ್ ಮಾಡ್ಕೋಬೇಕು. ಇದು ಓನ್ಲಿ ಫಾರ್ ಯಾರ್ದು ಎರರ್ ಬರ್ತಾಯಿದೆ ಅವ್ರು ಮಾತ್ರ, ಎಲ್ಲರೂ ಅಲ್ಲ. ಓಕೆ, ಯಾರ್ದು ಕರೆಕ್ಟ್ ಇದೆಯಲ್ಲ ಅವ್ರು ಏನು ತಲೆ ಕೆಡಿಸ್ಕೋಬೇಕಲ್ಲ, ಸದ್ಯದಲ್ಲಿ ವೆರಿಫಿಕೇಷನ್ ಸ್ಲಿಪ್ ಡೌನ್ ಮಾಡೋಕ್ಕೆ ಬಿಡ್ತಾರಂತ ಹೇಳಿದ್ದಾರೆ. ನಿಮ್ಮದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಏನು ಬಿಡ್ತಾರಲ್ಲ, ಅದು ಸದ್ಯದಲ್ಲಿ ಬಿಡ್ತಂತ ಹೇಳಿದ್ದಾರೆ. ಇದು ಯಾರಿಗಂದರೆ, ಯಾರ್ದು ಎರರ್ ಬರ್ತಾಯಿದೆ ಆನ್ಲೈನ್ ಅಪ್ಲಿಕೇಶನಲ್ಲಿ ರಾಂಗಲ್ಲಿ ಫಿಲ್ ಮಾಡಿದ್ದಾರೆ, ಕೆಲವೊಂದು ಸ್ಟೂಡೆಂಟ್ಸು ರಾಂಗ್ ಫಿಲ್ ಮಾಡಿದ್ದಾರೆ, ಈಗ ಇರೋದೇ ಬೇರೆ, ಕೆಲವೊಬ್ರು RD ನಂಬರು ಮಿಸ್ ಮ್ಯಾಚ್ ಇದೆಯಲ್ಲ, ಅವರೆಲ್ಲರಿಗೂ ಇದೊಂದು ಅವಕಾಶ ಕೊಟ್ಟಿದ್ದಾರೆ. ಯಾವಾಗಿಂದ ಸ್ಟಾರ್ಟ್ ಆಗ್ತಂದರೆ 4 ಜುಲೈಯಿಂದ. ಓಕೆ, ನಿಮಗೆ ಮಾರ್ನಿಂಗ್ ಸೆಷನ್ ಯಾವಾಗಿಂದ ಅಂದರೆ 1 to 40,000 ರ್ಯಾಂಕ್ ತನಕ ಮಾರ್ನಿಂಗ್ ಸೆಷನ್ ಇದೆ, 10 to 12:30 ತನಕ ಇರುತ್ತೆ. ಅದೇ ರೀತಿ ಆಫ್ಟರ್ನೂನ್ ಸೆಷನ್ ಯಾವಾಗಿರುತ್ತೆ ಅಂದರೆ 40,000 ರ್ಯಾಂಕ್ ಟು 80,000 ಒಳಗಡೆ ನಿಮ್ದು ಯಾರು ಬಂದರೆ ನೀವು 1:15 to 3 o'clock ತನಕ ಇರುತ್ತೆ. ಮಧ್ಯಾಹ್ನ ಮೇಲೆ ನಿಮಗೆ 80,000 to 1 lakh ಇರುತ್ತೆ. 3 days ಇದೆ. ನೆಕ್ಸ್ಟು 5th ಮತ್ತು 6th ಜುಲೈ ತನಕ ಇವು 3 days ಮಾತ್ರ ಇರುತ್ತೆ. ಸೊ ಯಾರ್ದಾದ್ರು ಎರರ್ ಬಂದರೆ ಅವ್ರು ಮಾತ್ರ, ಎಲ್ಲ ಕರೆಕ್ಟ್ ಇರೋರು ಬರೋಂಗಿಲ್ಲ ಅಂತ ಹೇಳಿದ್ದಾರೆ, ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ ನಿಮಗೆ. ಅವಾಗ ಅವ್ರು ನಿಮಗೆ ಡೈರೆಕ್ಟಿಗೆ ಲಿಂಕ್ ಬಿಡ್ತಾರೆ ವೆರಿಫಿಕೇಷನ್ ಡೌನ್ ಮಾಡ್ಕೊಳ್ಳೋಕ್ಕೆ, ಯಾವ ಡೇಟಿಗೆ ಡೌನ್ ಮಾಡ್ಕೋಬೇಕಂತ ಆ ಡೇಟಿಗೆ ಡೌನ್ ಮಾಡ್ಕೋಬೇಕಾಗುತ್ತೆ. ಓಕೆ, ಸೊ ಇದು KE ಅಪ್ಡೇಟು. ಇದೆಲ್ಲ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ, ಯಾರು ತಪ್ಪಿದೆ ಅವರು ರೆಕ್ಟಿಫೈ ಮಾಡ್ಕೊಳ್ಳೋಕೆ ಅವಕಾಶ ಕೊಟ್ಟಿದ್ದಾರೆ. ಓಕೆ ಫ್ರೆಂಡ್ಸ್.